ಕರ್ತನಿಗೆ ಸುಬಿಗಳು, ನಿಮ್ಮೆಲ್ಲರಿಗೆ ಸುಬಿಗಳು. ನೋಡ್ರಿ, ರೋಮ ಪತ್ರಿಕಾ ರೋಮದವರಿಗೆ ಪತ್ರಿಕಾ 8:15 ವಚನ. ಯಾರು ದೇವರ ಆತ್ಮದಿಂದ ನಡೆಸ್ಕೊಳ್ತಾರೋ ಅವರು ದೇವರ ಮಕ್ಕಳು. ದೇವರ ಆತ್ಮದಿಂದ ನೀನು ನಡೆಸಲ್ಪಟ್ರೆ ದೇವರ ಮಕ್ಕಳು ಅಂತ ನಿನಗೆ ಬಿರುದು ಬರುತ್ತೆ. ದೇವರ ಮಕ್ಕಳಾಗಿ ಜೀವಿಸಬೇಕು. ಪಾಪದ ಕಡೆಗೆ ಹೋಗಬಾರ್ದು. ಪಾಪವನ್ನು ಪಶ್ಚಾತ್ತಾಪಪಟ್ಟು ನಿನ್ನ ಬಲಹೀನತೆಯಲ್ಲಿ ದೇವರ ಬಲವು ಇಳಿಯುತ್ತೆ. ನಿನ್ನ ಬಲವು ಸಾಲದು ಸಾತಾನನನ್ನು ಯುದ್ಧ ಮಾಡೋಕ್ಕೆ. ಯುದ್ಧಕ್ಕೆ ನೀನು ಸಿದ್ಧವಾಗಿದ್ದೀಯಾ? ಯಾಕೆಂದ್ರೆ ಪಾಪಕ್ಕೆ ದಾಸರಾಗಿ ಬೇಡಿಗಳಾಗಿ ಕೇಡಿನ ಬಂಧಕಗಳಿಂದ ಅವನು ಕಟ್ಟಲ್ಪಟ್ಟು ನರಕಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ರಕ್ಷಣೆ ಎಂಬ ಕೃಪೆ ದೇವರು ಕೊಟ್ಟಿದ್ದಾನೆ. ಅದು ನಾವು ಇಂದಿನ ದಿವಸ ದೇವರ ಮಕ್ಕಳಾಗಿ ಯುದ್ಧವನ್ನು ಜಯಿಸೋಣ. ಅವರು ದೇವರ ಮಕ್ಕಳು. ಯಾರ್ಯಾರು ದೇವರ ಆತ್ಮನಿಂದ ನಡೆಸ್ಕೊಳ್ತಾರೋ ಅವರು ದೇವರ ಮಕ್ಕಳು. ಎಷ್ಟು ಒಳ್ಳೆ ಬಿರುದು ನೋಡ್ರಿ. ಬಾಹಾಟ, ಆನಂದ, ಸಂತೋಷ, ಸಮಾಧಾನ ನಮಗಿರ್ತವ್ರಿ. ತಿರುಗಿ ನೀವು ಭಯದಲ್ಲಿ ಬೀಳುವ ಹಾಗೆ ಭಯಕ್ಕೆ ಹೋಗ್ತೀರಾ. ದಾಸನ ಭಾವವನ್ನು ಹೊಂದಲಾರದೆ ದಾಸಕ್ಕೆ ಹೋಗಲಾರರು. ನೀನು ಪಾಪ ಮಾಡಿದೀಯ ಅಂದ್ರೆ ನಿನಗೆ ಬೇಡಿ ಹಾಕಿ ಕರ್ಕೊಂಡು ಹೋಗ್ತಾನೆ. ಈಗ ನನ್ನ ಮನುಷ್ಯನು ನೀನು, ನಾನು ಹೇಳಿದಾಗೆ ನೀನು ಕೇಳಬೇಕು. ನಾನು ಸಾತಾನನು, ನನ್ನ ಹಾಗೆ ನಡ್ಕೋಬೇಕು. ಪಿಚ್ಚಾಚಿ ತತ್ವವನ್ನು ಹೊಂದಿಕೊಂಡು ನಡೆದ್ರೆ ನೋಡ್ರಿ, ಎಲ್ಲ ಕೆಟ್ಟ ಚಾಳಿ ಅಭ್ಯಾಸ. ದೇವರು ನಮ್ಮನ್ನು ಸ್ವಸ್ಥತೆ ಮಾಡಿದ್ದು ಏಕೆ ಗೊತ್ತಾ? ನಾವು ದೇವರನ್ನು ಆರಾಧಿಸ್ತೀವಿ ಅಂತ, ದೇವರನ್ನು ಮಹಿಮೆ ಪಡಿಸ್ತೀವಿ ಅಂತ. ಬೇಡಿಗಳಿಂದ ಯಾಕೆ ಕಿತ್ತಿದಂತ ಗೊತ್ತಾ? ಬಂಧಕಗಳಿಂದ ಹೆಂಗೆ ಬಿಡಿಸಿದಾರೆ ಗೊತ್ತಾ? ತನ್ನ ರಕ್ತವನ್ನು ಸುರಿಸಿ ಬಿಡಿಸಿದ್ದಾನೆ. ಮತ್ತೆ ಭಯಕ್ಕೆ ಹೋಗ್ಬೇಡ್ರಿ. ಮತ್ತೆ ದಾಸನ ಭಾವವನ್ನು ಹೊಂದಬೇಡ್ರಿ. ಮಗನ ಭಾವವನ್ನು ಹೊಂದಿ, ಮಗನು ಯಾಗಿರ್ತಾನೆ ಹಾಗೆ ಯೇಸುಕ್ರಿಸ್ತನು ಮಗನೇ ಆಗಿದ್ದಾನೆ. ಅವರ ಸ್ವರೂಪದಲ್ಲಿ, ಯೇಸುಕ್ರಿಸ್ತ ಸ್ವರೂಪದಲ್ಲಿ ನೀವು ಬರಬೇಕು ಅಂತ ಈ ಭಾವದಿಂದ ಮಗನ ಭಾವವನ್ನು ಹೊಂದಬೇಕು. ಯೇಸುಕ್ರಿಸ್ತನ ಸ್ವರೂಪವನ್ನು ಹೊಂದಬೇಕು. ನಾವು ಅಪ್ಪ ತಂದೆ ಅಂತ ಕೂಗುತ್ತೇವೆ. ಏನ್ರಿ? ಅಪ್ಪ ತಂದೆ ಅಂತ ಕೂಗುತ್ತೇವೆ. ಸ್ಥಿರವಾದ ಚಿತ್ತ ನಿಮಗಿರಬೇಕು. ಸ್ಥಿರ ಚಿತ್ತದಲ್ಲಿ ನೀವು ಇರಬೇಕು. ನೋಡ್ರಿ, ನಿಮ್ಮ ಬಾಗಿಲುಗಳು, ನಿಮ್ಮ ಹೃದಯವೆಂಬ ಬಾಗಿಲ ತೆಗೆದಾಗ ಅದರಲ್ಲಿ ಪ್ರವೇಶಿಸುವವರು ಯೇಸುಕ್ರಿಸ್ತನಾಗಬೇಕು. ಯೇಸುಕ್ರಿಸ್ತನ ಸ್ವರೂಪದಲ್ಲಿ ನೀವು ದಿನದಿನವೂ ಸಿದ್ಧಿಗೆ ಬರಬೇಕು. ಸ್ಥಿರ ಚಿತ್ತದಿಂದ, ಸ್ಥಿರವಾದ ಅಪ್ಪ ಇವರು ಹೊಲ ತಗೊಂಡಿದ್ದಾರೆ, 10 ಎಕರೆ ಹೊಲ, ಬಹಳ ದಿನ ಆತಪ್ಪ ಇವ್ರ ಅಪ್ಪ ಕಾಲದಿಂದ ಅವ್ರಿಗೆ ಅಂತ ಹೇಳ್ಬೇಕು. ನೋಡ್ರಿ, ಸ್ಥಿರವಾದ ಚಿತ್ತ. ಸ್ಥಿರ ಚಿತ್ತಕ್ಕೆ ನೀವು ಶಾಂತಿಯಾಗಿ ನೊಲಿಕೊಂಡು ಸ್ಥಿರವಾಗಿ ನೆಮ್ಮದಿಯಾಗಿ ಜೀವಿಸಿದಾಗ ನಿಮಗೆ ಅಪ್ಪ ಅಂತ ಕೂಗು ಕೇಳುವುದಕ್ಕೆ ಹೆಸರು ನಿಮಗೆ ನೇಮಿಸಿದ್ದಾನೆ. ಅಪ್ಪ ತಂದೆ ಅಂತ ಒಂದು ದೊಡ್ಡ ಬಿರುದು, ಹೆಸರು. ದೇವರ ಮಕ್ಕಳಾಗಿ ಜೀವಿಸಬೇಕು. ಆದರೆ ಯಾಕೆ ಜೀವಿಸ್ತಾ ಇಲ್ಲ? ಯೇಸುಕ್ರಿಸ್ತನು ದೇವರ ಮಕ್ಕಳಾಗಿ ಯಾಕೆ ಜೀವಿಸ್ತಾ ಇಲ್ಲ? ಎಲ್ಲಿ ಶಾಂತಿ ಇದೆ? ಎಲ್ಲೋ ಏನೋ ಯುದ್ಧ ಮಾಡ್ತಾ ಇದ್ದೀವಿ, ಸೈತಾನನಿಂದ ಯುದ್ಧ ಮಾಡ್ತಾ ಇದ್ದೀವಿ. ಅದನ್ನು ಫಸ್ಟ್ ನೀವು ಗ್ರಹಿಸಬೇಕು. ನಮ್ಮ ಹೃದಯದಲ್ಲಿ ಹೃದಯ ಶುದ್ಧಿ ಇರಬೇಕು, ಸ್ವಸ್ಥತೆ ಇರಬೇಕು, ಆನಂದವಿರಬೇಕು, ಸಮಾಧಾನವಿರಬೇಕು. ಯುದ್ಧ ಮಾಡ್ತಾ ಇದ್ದೀವಿ ನಾವು. ಆ ಯುದ್ಧದಿಂದ ಗೆಲ್ಲಬೇಕು ಅಂದರೆ
ದೇವರನ್ನು ಆಶ್ರಯಿಸಬೇಕು. ಮೊಣಕಾಲಾಕಿ ಕೈಯನ್ನು ಬೇಕತ್ತೆ, ಅಪ್ಪ ನಿನಗೆ ಸ್ತೋತ್ರ, ನನ್ನನ್ನು ಬಿಡಿಸು ಅಂತ ಮಾತು ಹೇಳಿದ್ರೆ ಸಾಕು, ಕೇಳ್ತಾನೆ. ನೆಮ್ಮದಿಯಿಂದ ಸಂತೋಷದಿಂದ ನೀನು ಹೃದಯ ತುಂಬಿದವನಾಗಿರು. ಆಗ ನಿನ್ನ ಮಾತುಗಳನ್ನು ಕ್ರೈಸ್ತನು ಕೇಳ್ತಾನೆ. ನಿನ್ನ ಮಾತನ್ನು ಕೇಳಿ ನಿನ್ನನ್ನು ಬಹು ಸ್ಥಿರವಾದ ಕೃಪೆಯಿಂದ ಕೃಪೆಗೆ ಕರ್ಕೊಂಡು ಹೋಗ್ತಾನೆ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ತಂದೆ, ನಮಗೆ ಒಳ್ಳೆ ಸಂದೇಶವನ್ನು ನೀಡಿದೆಯಾ, ನಿನಗೆ ಸ್ತೋತ್ರ. ಸ್ತೋತ್ರ. ಪಾಪದಿಂದ ಬಿಡಿಸಿದ್ದೀಯ, ಬಂಧಕಗಳಿಂದ ಬಿಡಿಸಿದ್ದೀಯ, ಕಟ್ಟುಗಳಿಂದ ಬಿಡಿಸಿದ್ದೀಯ, ನಿನಗೆ ಸ್ತೋತ್ರ. ಸ್ತೋತ್ರ. ಮೃದುವಾದ ಸ್ವಭಾವವನ್ನು ನೀಡಿದೆಯಾ, ಸ್ಥಿರ ಚಿತ್ತವನ್ನು ಕೊಟ್ಟಿದೆಯಾ. ತಂದೆ ಅಪ್ಪ ಅಂತ ಕೂಗಕ್ಕೆ ನೀನು ನಮ್ಮನ್ನ ಪ್ರೀತಿಸಿದೀಯಾ, ನಿನಗೆ ಸ್ತೋತ್ರ. ಸ್ತೋತ್ರ. ದೇವರು ಮಕ್ಕಳು ಯಾರು ದೇವರು ಮಕ್ಕಳು ಅಂತ ನೀನು ನೋಡ್ತಾ ಇದೀಯ. ನಿನ್ನ ಕಣ್ಣುಗಳು ಭೂಮಿಯಲ್ಲಿ ಎಲ್ಲದನ್ನು ಸಂಚರಿಸ್ತೇವೆ ತಂದೆ. ಅಪ್ಪ ನಿನಗೆ ಸ್ತೋತ್ರ. ಒಂದು ಮಾತಿನಿಂದ ನಮಗ ಸಂದೇಶವನ್ನು ಹೇಳಿ ನಮ್ಮನ್ನು ಬಲಪಡಿಸಿದೆಯಪ್ಪ, ನಿನಗೆ ಸ್ತೋತ್ರ. ನಿನ್ನ ಕೃಪೆಯಿಂದ, ನಿನ್ನ ನೆರಳಿನಿಂದ, ನಿನ್ನ ರೆಕ್ಕೆಗಳ ಮರೆಯಲ್ಲಿ ನಾವು ಸಂತೋಷಿಸಬೇಕು, ಆನಂದಿಸಬೇಕು ತಂದೆ. ನಿಮಗೆ ಸ್ತೋತ್ರ. ಸ್ತೋತ್ರ ಎಸಪ್ಪ, ನಿಮಗೆ ಸ್ತೋತ್ರ. ಸ್ತೋತ್ರ. ಘನವಾದ ನಾಮಕ್ಕೆ ಸ್ತೋತ್ರವಾಗಲಿ ಏಸಪ್ಪ. ನಿನಗೆ ಸ್ತೋತ್ರ. 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 ಘನತೆ, ಮಹಿಮೆ, ಪ್ರಭಾವಗಳು ನಿಮಗೆ ಚೆಲ್ಲಿಸ್ತಾ ಇದ್ದೀವಿ ತಂದೆ. ಆಮೆನ್.